कर्नाटक में अदाकार कमल हासन के मुतनाज़ा बयान पर हंगामा बरपा है। ऑडियो लॉन्च के मौके पर कमल हासन ने मुबैना तौर पर कहा था कि कन्नड़ ज़ुबान तमिल से निकली है, जिस पर रियासत में सख्त नाराज़गी देखी गई है। कर्नाटक फिल्म चैम्बर ऑफ कॉमर्स ने ऐलान किया है कि वो इस फिल्म के रिलीज़ की इजाज़त नहीं देंगे, क्योंकि ये कन्नड़ अवाम के जज्बात को ठेस पहुंचाता है। एडवोकेट ध्यान चिन्नप्पा ने हाई कोर्ट में कमल हासन की KFCC को भेजी गई एक कम्युनिकेशन भी पेश की है। दरख्वास्त गुजार ने फिलहाल कर्नाटक में फिल्म रिलीज़ करने से इनकार किया है जब तक कि फिल्म चैम्बर से बातचीत न हो। हाई कोर्ट ने समाअत 10 जून शाम 3:30 बजे तक मुलतवी कर दी है। उधर प्रो कन्नड़ा रहनुमा वाटाल नागराज ने कमल हासन से गैर मशरूत माफ़ी का मुतालबा करते हुए खबरदार किया है कि अगर KFCC ने नरमी दिखाई तो कर्नाटक बंद की कॉल दी जाएगी। सिनेमा ಎಲ್ಲಿ ರಿಲೀಸ್ ಆಗುತ್ತೆ? ಇವತ್ತು ನ್ಯಾಯಾಲಯದಲ್ಲಿರುವಾಗ ಅವರು ತೀರ್ಪು ಕೊಡೋವರೆಗೂ ಈಗ ಸದ್ಯ ನ್ಯಾಯಾಲಯಕ್ಕೆ ಕೊಟ್ಟೋಗಿದೆ. ನ್ಯಾಯಾಲಯಕ್ಕೆ ಹೋಗಿರೋದ್ರಿಂದ ನಾವು ನ್ಯಾಯಾಲಯ ಬಿಟ್ಟು ಹೊರಗಡೆ ಏನೂ ಮಾತಾಡೋಕ್ಕಾಗಲ್ಲ, ತೀರ್ಮಾನ ತಗೊಳ್ಳೋಕ್ಕಾಗಲ್ಲ. ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳು ನಾಗಪ್ರಸನ್ನ ಅನ್ನುವ ನ್ಯಾಯಮೂರ್ತಿಗಳು ಬಹಳ ವಿಚಾರಗಳನ್ನು ಹೇಳಿದ್ದಾರೆ. ನೆಲ ಜಲದ ವಿಚಾರದಲ್ಲಿ ರಾಜಿ ಇಲ್ಲ ಮತ್ತು ಯಾವ ಆಧಾರದ ಮೇಲೆ ಈ ವ್ಯಕ್ತಿ ತಮಿಳಿನಿಂದ ಕನ್ನಡ ಬಂತು ಹೇಳಿದ್ದಾರೆ. ಆ ಕಾಲದಲ್ಲಿ ಸಿ ರಾಜಗೋಪಾಲಾಚಾರಿ ಗವರ್ನರ್ ಜನರಲ್ ಆಗಿದ್ದಾಗಲೇ ಕನ್ನಡ ತಮಿಳು ಬಂದಾಗ ತಪ್ಪು ಮಾತನಾಡಿದ್ದೇನೆ ಅಂತೇಳಿ ಕ್ಷಮಾಪಣೆಯನ್ನು ಕೇಳಿದ್ದಾರೆ ಸಿ ರಾಜಗೋಪಾಲಾಚಾರಿ ಅಂತೂ. ಆದರೆ ಈ ವ್ಯಕ್ತಿ ಕ್ಷಮಾಪಣೆ ಕೇಳದೇ ಇರತಕ್ಕಂಥದ್ದು ಸರಿಯಲ್ಲ, ಕ್ಷಮಾಪಣೆ ಕೇಳಲೇಬೇಕು ಅಂತ ಅವರ ಆರಂಭದಲ್ಲಿ ಹೇಳ್ಬಿಟ್ರು. ಕಮಲ್ ಹಾಸನ್ ಕ್ಷಮಾಪಣೆ ಕೇಳಲೇಬೇಕು, ಬೇರೆ ಮಾತಿಲ್ವೇ ಇಲ್ಲ. ಕ್ಷಮಾಪಣೆ ಕೇಳದಿದ್ದರೆ ಪ್ರದರ್ಶನಕ್ಕೆ ಅವಕಾಶ ಕೊಡೋದಿಲ್ಲ. ಕ್ಷಮಾಪಣೆ ಕೇಳಲೇಬೇಕು, ಬೇಷರತ್ತಾಗಿ ಕ್ಷಮಾಪಣೆ ಕೇಳಲೇಬೇಕು. ಮತ್ತು ಚೇಂಬರ್ ಆಫ್ ಕಾಮರ್ಸ್, ಫಿಲಮ್ ಚೇಂಬರ್ ಯಾವುದೇ ಇರಲಿ, ಅವರು ಕಮಲ್ ಹಾಸನ್ಗೆ ಯಾವುದೇ ರೀತಿಯ ಬೆಂಬಲ ಕೊಡಕೂಡದು. ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಭದ್ರವಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿಲ್ಲೇಬೇಕು. ಮತ್ತು ನಾವಂತೂ ಕ್ಷಮಾಪಣೆ ಕೇಳದೇ ಇದ್ದರೆ ಇಡೀ ರಾಜ್ಯಾದ್ಯಂತ ಭಾರಿ ಹೋರಾಟ, ಅಂತಿಮವಾಗಿ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ಇದು ಸ್ಪಷ್ಟ ಮತ್ತು ನೇರ.